ಮೇಡಮ್ ಅವ್ರು ಏನು ಸಮಸ್ಯೆ ಸರ್ ನಿನ್ನೆ ಇಷ್ಟೊತ್ತಿಗೆ ಹೋಗ್ಯದ ಸರ್ ಕರೆಂಟ್, ಇಲ್ಲಿವರೆಗೂ ಕರೆಂಟ್ ಇಲ್ಲ. ಈಗ ನಾವೆಲ್ಲ ಇಲ್ಲೆಲ್ಲ ಗರ್ಭಿಣಿ ಸ್ತ್ರೀಯರು ಅದಾರ, ಅನಂತರ ವೃದ್ಧರದಾರ, ಮಕ್ಕಳು ಅದಾವ. ಮೂಲಭೂತ ಸೌಕರ್ಯ ಅಂದ್ರೆ ವಿದ್ಯುತ್ ಸರ್. ವಿದ್ಯುತ್ ಇಲ್ಲ ಅಂತಂದ್ರೆ ನಮ್ಗೆ ನೀರು ಟ್ಯಾಂಕ್ ಎಲ್ಲ ಖಾಲಿ ಅದ. ನಮ್ಗೆ ಅಡುಗೆ ಮಾಡಕ್ಕೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಸ್ನಾನಕ್ಕೆ ಎದಕ್ಕೂ ನೀರಿಲ್ಲ. ಕೇಳಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅಂದ್ರೆ ಇದು ಮೂಲಭೂತ ಸೌಕರ್ಯನೇ ಇಲ್ಲ ಅಂತಂದ್ರೆ ಹೆಂಗೆ ಮಾಡ್ಬೇಕು ಸರ್? ಅದು ಪ್ರಶ್ನೆ ಆಗ್ಯದ. ಎಷ್ಟು ತಾಸು 24 ಗಂಟೆ ಆಯ್ತು ಸರ್. ಕಾಲ್ ಮಾಡ್ಯಾರ ಸರ್, ನಮ್ಮ ಮನೆಯವ್ರು ಕಾಲ್ ಮಾಡ್ತಾನೆ ಇದಾರೆ. ಅವರು ಕಾಲ್ ಮಾಡಿದಕ್ಕೆ ಅದು ಸ್ವಿಚ್ ಆಫ್ ಇಟ್ಟಾರೋ ಏನು, ಒಟ್ಟ ರೆಸ್ಪಾನ್ಸ್ ಇಲ್ಲ ಸರ್. ಇಲ್ಲ. ಈಗ ಕರೆಂಟ್ ಹೋದ್ರಿಂದ ಏನು ಸಮಸ್ಯೆ ಸರ್? ಮೊಬೈಲ್ ಸ್ವಿಚ್ ಆಫ್ ಆಗ್ಯಾವ ಸರ್. ಅನಂತರ ನಾವು ಬಾಡಿಗೆ ಮನೆಗಳು ಇರೋದ್ರಿಂದ ಅವ್ರಿಗೆ ತೊಂದರೆ ಸರ್. ಅನಂತರ ನಮಗೂ ನೀರಿಲ್ಲ, ಸ್ನಾನಕ್ಕೆ ಪಾತ್ರೆ ತೊಳಕ್ಕೆ ಅಡುಗೆಗೆ ಸಮ ನೀರಿಲ್ಲ. ಕೊಂಡ್ಕೊಂಡು ಎಷ್ಟಂತ ತರೋಣ ಸರ್ ನಾವು? ಯಾವಾಗ ಬರ್ತಾವಂತ ಕರೆಕ್ಟಾಗಿ ಎಕ್ಯುರೇಟ್ ಟೈಮ್ನು ಹೇಳಾಗ್ತಾ ಇರಲಿಲ್ಲ ಅವರು. ಹಾಂ ಸರ್, ಏನಂತಾರೆ? ಬರ್ತಾವ್ರಿ. ಇನ್ನೊಂದು ನಿನ್ನಿಂದ ಕಾಲ್ ಮಾಡಕತ್ತೀವಿ ಸರ್, 10 ನಿಮಿಷ ಅರ್ಧ ತಾಸು ಅಂತಾರೆ ಸರ್. ಇಲ್ಲಿವರೆಗೂ ಕರೆಂಟ್ ಇಲ್ಲ. ಅಂದ್ರೆ ಇಲ್ಲಿ ಮುಂದುವರೆದಂಥ ನಗರದಲ್ಲೇ ಈ ರೀತಿ ಆಗ್ತದ. ಇನ್ನು ಸ್ಲಮ್ ಏರಿಯಾದಾಗ ಹಳ್ಳಿ ಒಳಗೆ ಅಂದ್ರೆ ಹೆಂಗೆ ಸರ್? ಅಂದ್ರೆ ನಾವು ಸಿಟಿಯಾಗ ಅದೀವೋ ನಾವು ಹಳ್ಳಿಯಾಗ ಅದೀವಿ ಅಂತ ನಮಗೆ ಒಂಥರ ಗೊಂದಲ ಆಗ್ಲಿಕ್ಕತ್ತದ. ಹಾಂ ಸರ್, ಅದು DC ಆಫೀಸ್ ಎದುರುಗಡೆನೆ. ಮಳೆ ಬರೋದು ಸಹಜ. ಇನ್ನೂ ಈಗ ಜಸ್ಟ್ ಮಳೆ ಬರಕತ್ತ ಸರ್. ಈಗ ಈ ಪರಿ ಆಯ್ತಂದ್ರೆ ಇನ್ನೂ ಪೂರ್ತಿ ಮಳೆಗಾಲದಲ್ಲಿ ಯಾವ ರೀತಿ ಆಗ್ತದೆ ಸರ್? ನಮಗೂ ನಮ್ಮ ಪರಿಸ್ಥಿತಿ ಹೆಂಗ? ಇಲ್ಲೆಲ್ಲ ಹಾ ಸರ್, ಇಲ್ಲೆಲ್ಲ ಕತ್ಲು ಬಯಲು ಪ್ರದೇಶ ಅದ, ಹುಳ್ಪುಡಿ ಇಲ್ಲ. ಮಕ್ಕಳು, ನಾವು ವೃದ್ಧರು ಎಲ್ಲ ಯಾವ ರೀತಿ ಜೀವನ ಮಾಡ? ಕರೆಂಟ್ ಇಲ್ಲ ಅಂತಂದ್ರೆ ಹೆಂಗ್ ಜೀವನ ಮಾಡ್ಬೇಕು ಸರ್ ನಾವು? ಸರ್, ನನ್ನ ಹೆಸರು ಮಂಜುಳಾ ಗಡದ್ ಗೌಡ್ರ ಅಂತ. ನಮ್ದಿದೆ ಬುದ್ಧ ಬಸವ ನಗರ, DC ಆಫೀಸ್ ಎದುರುಗಡೆ. ಸರ್.